ಸಂಪತ್ ರಾಜ್ ಬಂಧನಕ್ಕೆ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಕಾನೂನನ್ನ ಬಿಜೆಪಿ ದುರುಪಯೋಗ ಮಾಡಿಕೊಂಡಿದೆ, ಬಿಜೆಪಿಯಿಂದ ಕಾಂಗ್ರೆಸ್ ನಾಯಕರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರದ್ದೇ ಪಕ್ಷದ ಶಾಸಕ ಹೇಳ್ತಾ ಇದ್ದಾರೆ ಈ ಒಂದು ಘಟನೆಗೆ ಯಾರ್ಯಾರು ಕಾರಣ ಅಂತ. ಆದ್ರೆ ಡಿಕೆ ಶಿವಕುಮಾರ್ ಅವರು ಇದನ್ನೂ ಕೂಡ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅಖಂಡ ಸೇರಿದಂತೆ ಯಾರೇ ಇದ್ರು ನನ್ನ ಭೇಟಿ ಮಾಡ್ಲಿ, ವೈಯಕ್ತಿಕ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಲ್ಲ ಅಂತ ಹೇಳಿದ್ದಾರೆ ಡಿಕೆಶಿ. ಕಾನೂನಿಗೆ ಎಲ್ಲರೂ ಕೂಡ ಗೌರವವನ್ನ ಕೊಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇದುವರೆಗೆ ನನ್ನ ಜೊತೆ ಅಖಂಡ ಮಾತನಾಡಿಲ್ಲ, ಈಗಲೂ ಕೂಡ ಅಖಂಡ ತನ್ನ ಬಳಿ ಬಂದು ಮಾತಾಡ್ಲಿ. ಅಖಂಡ ವಿರುದ್ಧ ಡಿಕೆಶಿ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸಂಪತ್ ರಾಜ್ ಅವರನ್ನು ಕೂಡ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸ ಮಾಡಲಾಗ್ತಾ ಇದೆ. ಕಾನೂನಿಗೆ ಎಲ್ಲರೂ ಗೌರವ ಕೊಡಲೇಬೇಕು. ಸಂಪತ್ ರಾಜ್ ಆಗಲಿ, ಡಿಕೆ ಶಿವಕುಮಾರ್ ಆಗಲಿ, ಇನ್ನೊಬ್ಬರಾಗಲಿ, ಯಾರಾಗಲಿ ಕಾನೂನಿಗೆ ಗೌರವ ಕೊಡಬೇಕು. ಕಾನೂನನ್ನ ದುರುಪಯೋಗ ಮಾಡ್ಕೊಳ್ತಾರಂತ ಒಂದು ವರ್ಗ ನಾವೆಲ್ಲ ನೋಡಿದ್ದೇವೆ. ಸಂಪತ್ ರಾಜ್ ಖಂಡಿತ ಕಾನೂನಿಗೆ ಗೌರವವನ್ನು ಕೊಡ್ತಾರೆ, ಎಲ್ಲರೂ ಕೊಡಲೇಬೇಕು. ಈಗ ಅಖಂಡ್ ಅವರು ಹೇಳ್ತಾರೆ ಈಗಾದರೂ ನಮ್ಮ ಅಧ್ಯಕ್ಷರು ನನ್ನ ಪರವಾಗಿ ನಿಲ್ಲಲಿ, ಯಾಕೆಂದ್ರೆ ನಾನು ಹಿಂದೆ ಸಾಕಷ್ಟು ಬಾರಿ ಅವ್ರಿಗೆ ಹೇಳಿದ್ದೀನಿ. ನನ್ನ ಹತ್ರ ಏನು ಮಾತಾಡಿಲ್ಲ, ನನಗೇನು ಗೊತ್ತು ಆ ವಿಚಾರ, ನನ್ನ ಹತ್ರ ಏನು ಚರ್ಚೆ ಮಾಡಿಲ್ಲ. ಮಾಧ್ಯಮದಲ್ಲಿ ಬಹುಶಃ ಅವ್ರು ಮಾತಾಡ್ತಾ ಇರ್ಬೋದು. ನನ್ನ ಹತ್ರ ಏನು ಮಾತಾಡಿಲ್ಲ. ಏನೇ ಮಾತಾಡಿದ್ರು ಕಾನೂನು ಪೊಲೀಸ್ ಇದ್ದಾರೆ, ಆ ಕೆಲಸ ಮಾಡ್ತಾರೆ. ಇಂಡಿವಿಜುವಲ್ ಒಪಿನಿಯನ್ ಮೇಲೆ ನಾವು ತೀರ್ಮಾನಕ್ಕೆ ನಾವು ಬರೋಕ್ಕಾಗಲ್ಲ. ಇದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸು. ಇನ್ವೆಸ್ಟಿಗೇಷನಲ್ಲಿ ಏನು ಮಾಡಿದಾರೋ, ಸ್ಟಾರ್ಟಿಂಗ್ ಏನು ಮಾಡಿದ್ರು, ಈಗ ಏನು ಮಾಡಿದ್ರು, ಎಲ್ಲ ರಾಜಕಾರಣ ನಮಗೆಲ್ಲ ಗೊತ್ತಿದೆ. ನಾವು ಮುಂದಿನ ದಿನದಲ್ಲಿ ಇದೆಲ್ಲ ಆಗಲಿ, ಆಮೇಲೆ ಮಾತಾಡೋಣ. ಸರ್, ಕಾನೂನು ದುರುಪಯೋಗ ಮಾಡ್ಕೊಳ್ಳುವಂತ ಒಂದು ವರ್ಗ ಇದೆ ಅಂತ ನೀವು ಹೇಳಿದ್ರೆ ಯಾವ ವರ್ಗದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಯಾರು ಕಾನೂನು ದುರುಪಯೋಗ ಮಾಡ್ಕೊಳ್ತಾ ಇರೋದು? ಅಧಿಕಾರದವರು, ಅಧಿಕಾರದಲ್ಲಿರೋರು, ಬಿಜೆಪಿಯವರು ಎಲ್ಲ ಕಾನೂನನ್ನ ದುರುಪಯೋಗ ಮಾಡಿ ಬೇಕು ಅಂತ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಈ ಒಂದು ಪ್ರಯತ್ನ ನಡೆದಿದೆ. ಅಂದ್ರೆ ಈಗ ಸಂಪತ್ ರಾಜ್ ಅರೆಸ್ಟ್ ಆಗಿರೋದು ಸರ್ ಬಿಜೆಪಿ ಸರ್ಕಾರ ಟಾರ್ಗೆಟ್ ಮಾಡಿ ಮಾಡ್ತಿದೆ ಅಂತ ನಿಮ್ಮ ಆರೋಪ? ಖಂಡಿತ. ಇದರಲ್ಲಿ ಏನು ಯಾರು ಮುಚ್ಚುವಂಥದ್ದು ಏನಿಲ್ಲ. ಇದು ಕಾಂಗ್ರೆಸ್ನ ಟಾರ್ಗೆಟ್ ಮಾಡಬೇಕು ಅಂತಾನೆ ಮಾಡ್ತಾ ಇರೋದು. ಎಲ್ಲಿದೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಅಂತ? ಎಲ್ಲಿದೆ? ಯಾವ ಕಾಂಗ್ರೆಸ್ ಅವರು? ನಾನು ಕೂಡ ಚಾರ್ಜ್ ಶೀಟನ್ನ ನಾನು ಗಮನಿಸಿದ್ದೇನೆ, ನಾನು ನೋಡಿದ್ದೇನೆ. ಇದು ಅವ್ರು ಮಾಡ್ತಾ ಇದ್ದಾರೆ, ಅವ್ರದ್ದೊಂದು ಪದ್ಧತಿ. ಎಲ್ಲ ಕಾಂಗ್ರೆಸ್ ಲೀಡರ್ಸ್ನೆಲ್ಲ ಏನಾದ್ರು ಮಾಡಿ ತೊಂದರೆ ಮಾಡಬೇಕು ಅಂತ ಆ ಕೆಲಸನ ಮಾಡ್ತಾ ಇದ್ದಾರೆ. ಅವ್ರು ಮಾಡಲಿ. ನನಗೆ ನೋಡ್ರಿ, ಓಡೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೆಂಗೆ ಹೇಳ್ತೀರಾ? ಈ ವಾಸ್ ನಾಟ್ ಫೀಲಿಂಗ್ ವೆಲ್. ನೋಡೋಣ, ಈಗ ಅದೇನು ಗೊತ್ತಾಗಲಿ. ನಂಗೆ ಇನ್ನೂ ಸಿಕ್ಕಿಲ್ಲ, ನನಗೆ ಆಲೇ ಸಿಕ್ಕಿ 2 ತಿಂಗಳ ಮೇಲೆ ಆಯಿತು. ಕಾನೂನಿಗೆ ಎಲ್ಲರೂ ಗೌರವ ಕೊಡಲೇಬೇಕು. ಮಾಜಿ ಮೇಯರ್ ಸಂಪತ್ ರಾಜ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾವು ಯಾರನ್ನು ಕೂಡ ಬೆಂಬಲಿಸಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಬೆಂಬಲಕ್ಕೆ ನಿಂತಿದ್ರು ಈ ಹಿಂದೆ. ಈಗ ಸಂಪತ್ ರಾಜ್ ಅವರ ಬಂಧನ ಆದ್ಮೇಲೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳಿದ್ದಾರೆ. ಯಾರು ಯಾವ ಪಕ್ಷಕ್ಕೆ ಸೇರಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಯಾರು ಕೂಡ ಕಾನೂನಿಗಿಂತ ಮೇಲಿಲ್ಲ. ನೋಬಡಿ ಇಸ್ ಅಬೌವ್ ದಿ ಲಾ. ಕಾನೂನಿನಲ್ಲಿ ತಪ್ಪು ಮಾಡಿದ್ರೆ ಅವರು ಕಾನೂನು ಪ್ರಕಾರ ಶಿಕ್ಷೆ ಅನುಭವಿಸಲೇಬೇಕಾಗ್ತದೆ. ಇನ್ನು ಚಾರ್ಜ್ ಶೀಟ್ ಹಾಕಿದ್ದಾರೆ. ಈಗ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಅಪರಾಧಿ ಆಗಲ್ಲ. ಅವನ ಮೇಲೆ ಏನು ಚಾರ್ಜಸ್ ಇದಾವೆ ಅವು ಪ್ರೂವ್ ಆಗಬೇಕು. ಕೋರ್ಟ್ನಲ್ಲಿ ಅವು ಪ್ರೂವ್ ಆದಾಗ ಮಾತ್ರ ಅವನ ಅಪರಾಧಿ ಆಗ್ತಾನೆ, ಶಿಕ್ಷೆಗೆ ಅರ್ಹ ಆಗ್ತಾನೆ. ಅಲ್ಲಿವರೆಗೆ ಅವನ ಆರೋಪಿ ಅಷ್ಟೇನೆ. ಆರೋಪಿ ಅಕ್ಯೂಸ್ಡ್ ಅಷ್ಟೇ. ಕನ್ವಿಕ್ಷನ್ ಆಗೋವರೆಗೆ, ಅವನ ಮೇಲಿರ್ತಕ್ಕಂಥ ಚಾರ್ಜಸ್ ಪ್ರೂವ್ ಆಗೋವರೆಗೆ ಈಸ್ ಓನ್ಲಿ ಅನ್ ಅಕ್ಯೂಸ್ಡ್ ಪರ್ಸನ್. ಕನ್ನಡದಲ್ಲಿ ಆರೋಪಿ ಅಂತ ಕರೀತಾರೆ. ಅದರಿಂದ ಪೊಲೀಸ್ನವ್ರ ಮೇಲೆ ಜವಾಬ್ದಾರಿ ಇದೆ. ಅವನ ಮೇಲೆ ಏನು ಚಾರ್ಜಸ್ ಇದೆ ಅದನ್ನು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಪ್ರೂವ್ ಆದಮೇಲೆ ಶಿಕ್ಷೆ ಎಲ್ಲರೂ ಅನುಭವಿಸಲೇಬೇಕಾಗ್ತದೆ. ದಟ್ ಈಸ್ ದಿ ಲಾ. ಸೊ ನಾವು ಯಾರನ್ನೂ ಕೂಡ ಬೆಂಬಲಿಸೋಕ್ಕೆ ಅಥವಾ ಪಕ್ಷ ವಹಿಸ್ಕೊಳ್ಳಲಿಕ್ಕೆ ಹೋಗೋದಿಲ್ಲ. ಈಗ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಬೇಕು ಅಷ್ಟೇ. ಬಟ್ ಚಾರ್ಜಸ್, ಪೊಲೀಸ್ ಹ್ಯಾವ್ ಟು ಪ್ರೂವ್ ದಿ ಚಾರ್ಜಸ್. ಪ್ರಾಸಿಕ್ಯೂಷನ್ ಹ್ಯಾಸ್ ಟು ಪ್ರೂವ್ ದಿ ಚಾರ್ಜಸ್.
ದಿ ಬರ್ಡನ್ ಈಸ್ ಆನ್ ದಿ ಪ್ರಾಸಿಕ್ಯೂಷನ್ ಆಲ್ವೇಸ್. ಯಾರು